ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ತಾಂಡವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಬಿಎಲ್ಒಗಳಿಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಹಾಗೂ ಕಂದಾಯ ಇಲಾಖೆ ಚುನಾವಣಾ ಅಧಿಕಾರಿ ವೀರೇಶ್ ರವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಹೇಗೆ ನಡೆಯಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಿ ಯಾವ ರೀತಿಯ ಮತದಾರರ ಪರಿಷ್ಕರಣೆ ನಡೆಸಬೇಕು ಎಂದು ಮಾಹಿತಿಯನ್ನ ನೀಡಲಾಯಿತು. ನಿಮ್ಮ ತಂದೆ ಮನೆಯದು ನಿಮ್ಮ ತಂದೆ ಮನೆ ಯಾವುದೋ ಬೇರೆ ಊರಿಂದ ಈಗ ಈಗ ಚಿಕ್ಕಂಚಿರದಿಂದ ಈಗ 60 ಮತವಾಗಿದೆ. ಚಿಕ್ಕಂಚಿರದ 2002 ವೋಟರ್ ಇಸಿದ್ರು. ಅವರ ತಂದೆ ಅಥವಾ ತಾಯಿಯ ಮತದಾರರ ಪಟ್ಟಿ ಫಾರಂ ಅಲ್ಲಿ ಮತದಾರರು ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ಅದನ್ನು ಸರಿಪಡಿಸಲು ಸಹ ಅವಕಾಶವಿದ್ದು ಅವರಿಗೂ ಸಹ ಮತದಾರರ ಪಟ್ಟಿಯಲ್ಲಿ ನೀವು ಸರಿಯಾಗಿ ದಾಖಲಾತಿ ನೀಡಿಲ್ಲ ಎಂದು ನೋಟಿಸ್ ಅನ್ನ ನೀಡಿ ಮತ್ತೆ ಅವರಿಗೆ ಮತದಾರರ ಪಟ್ಟಿ ಸೇರ್ಪಡೆಗೆ ಅವಕಾಶ ಮಾಡಿಕೊಡಬೇಕು. ಆ ದಿಕ್ಕಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ವೀರೇಶ್ ರವರು ಸೂಚನೆಯನ್ನ ನೀಡಿದರು. ಈ ಸಭೆಯಲ್ಲಿ ನಮ್ಮ ಗ್ರಾಮ ಲೆಕ್ಕಿಗರಾದಂತಹ ಶ್ರೀಯುತ ವೀರೇಶ್ ಅವರು ತುಂಬ ಚೆನ್ನಾಗಿ ಟ್ರೈನ್ ಅಪ್ ಆಗಿದ್ದಾರೆ, ತುಂಬ ಚೆನ್ನಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದನೂ ಸಹ ನಿಮಗೆ ಸಹಕಾರ ಇರುತ್ತೆ. ಯಾವುದೇ ರೀತಿ ನಮ್ಮ ಸಹಕಾರ ಬೇಕಾದರೂ ನೀವು ಪಡ್ಕೋಬೋದು. ಮತ್ತು ಏನಾದರೂ ನಿಮಗೆ ಬಂದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂತ್ಕೊಂಡು ಅಪ್ಲೋಡ್ ಮಾಡೋ ಅಂಥದ್ದಿದ್ರೂ ಸಹ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ಕೊಡ್ತೀವಿ, ಸಿಸ್ಟಮ್ ಬಿಟ್ಕೊಡ್ತೀವಿ. ಹಾಗಾಗಿ ನಮ್ಮಲ್ಲಿ ಬೇರೆ ಪಂಚಾಯತಿ ಗೊತ್ತಿಲ್ಲ ನನಗೆ. ನಮ್ಮ ಪಂಚಾಯತಿ ಒಂದು ಎಕ್ಸ್ಟ್ರಾನೇ ಸಿಸ್ಟಮ್ ಇದೆ, ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾರು ಮಿಸ್ ಆಗದೆ ರೀತಿ ಯಶಸ್ವಿಯಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು. ಬಳಿಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ರವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಎಂದು ಸಲಹೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಕಾಶ್, ಕಂದಾಯ ಇಲಾಖೆಯ ಚುನಾವಣಾಧಿಕಾರಿಗಳಾದ ವೀರೇಶ್, ಕಾರ್ಯದರ್ಶಿಗಳಾದ ಕೆಕೆ ಮರಯ್ಯ, ಪಂಚಾಯಿತಿ ಲೆಕ್ಕ ಸಹಾಯಕ ಎಸ್ ಪುಟ್ಟರಾಜು ಹಾಗೂ ಬಿಎಲ್ಒಗಳು, ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. 9 ಲೈವ್ ನ್ಯೂಸ್, ಮೈಸೂರು.